ನೆಕ್ಸ್ಟು ಲಡಾಖಲ್ಲಿ ಸುಮೋರಿರಿ ಬಹಳ ಇಂಪಾರ್ಟೆಂಟ್ ಇದು. ಸುಮೋರಿರಿ ಆರ್ ಲೇಕ್ ಮೋರಿರಿ ಅಂತ ಕರೀತಾರೆ. ಆ್ಯಂಡ್ ಇದು ಚಂಗ್ತಾಂಗ್ ಪ್ಲ್ಯಾಚೂನಲ್ಲಿ ಬರುತ್ತೆ. ಇಲ್ಲಿರುವಂಥ ಪ್ಲ್ಯಾಚೂಗಳು ಭಾಳ ಇಂಪಾರ್ಟೆಂಟ್. ಇಲ್ಲೆಲ್ಲ ಫ್ರೆಶ್ ವಾಟರ್ ಟು ಬ್ರಾಕಿಸ್ ಲೇಕ್ ಇದು. ಆ್ಯಂಡ್ ಓನ್ಲಿ ಬ್ರೀಡಿಂಗ್ ಗ್ರೌಂಡ್ ಔಟ್ಸೈಡ್ ಆಫ್ ಚೈನಾ ಫಾರ್ ಬ್ಲ್ಯಾಕ್ ನೆಕ್ಡ್ ಕ್ರೇನ್, ಅದು ಭಾಳ ಇಂಪಾರ್ಟೆಂಟ್, ರೈಟ್. ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇದಕ್ಕಿಂತ ಮುಂಚೆ ತೋರಿಸಿದ್ದು ನಾನು ನಿಮಗೆ. ಕ್ರೇನ್ ಅಂದರೆ ಏನದು? ಬರ್ಡ್, ಬ್ಲ್ಯಾಕ್ ನೆಕ್ ಇರುತ್ತೆ, ಅದು ಬ್ಲ್ಯಾಕ್ ನೆಕ್ಡ್ ಕ್ರೇನ್. ಮೋಸ್ಟ್ ಎಂಡೇಂಜರ್ಡ್ ಕ್ರೇನ್ಸ್ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಆ್ಯಂಡ್ ದ ಓನ್ಲಿ ಬ್ರೀಡಿಂಗ್ ಗ್ರೌಂಡ್ ಫಾರ್ ಬಾರ್ ಹೆಡೆಡ್ ಗೀಸ್ ಇನ್ ಇಂಡಿಯಾ. ಆಯಿತಾ? ಎರಡು ನೆನ್ಪಿಟ್ಕೋಬೇಕು. ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೇನು ಅಂತ ಹೇಳಿದ್ರೆ, ದ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಈಸ್ ದ ಸ್ಟೇಟ್ ಆ್ಯನಿಮಲ್ ಆಫ್ ಆರ್ ಸ್ಟೇಟ್ ಬರ್ಡ್ ಆಫ್ ಲದಾಖ್. ಸ್ಟೇಟ್ ಬರ್ಡ್ ಆಫ್ ಲದಾಖ್. ವಾಟ್ ಆರ್ ದ ಸ್ಟೇಟ್ ಆ್ಯನಿಮಲ್ ಆಫ್ ಲದಾಖ್? ಆ್ಯನಿಮಲ್ ಹೇಳಿ. ದ ಗ್ರೇಟ್ Tibetan sheep or Argali, Tibetan wild ass and endemic to the Tibetan Plateau region. ಇದೆಲ್ಲವುದು ಅಲ್ಲಿ ಕಂಡು ಬರುತ್ತೆ. ನೀವು ನಾರ್ಮಲಾಗಿ ಈ ಥರ ನೋಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. ಸೊ ದ್ಯಾಟ್ ಇಸ್ ದ ರೀಜನ್ ವೇರ್ ಯು ಕ್ಯಾನ್ ಸಿ. ಆ್ಯಂಡ್ ಟಿಬೆಟಿನ್ ವೈಲ್ಡ್ ಆಸ್, ನೀವು ಇಂಡಿಯನ್ ವೈಲ್ಡ್ ಆಸ್ ಬೇರೆ ನೋಡಿದ್ವಿ, ಇದು ಟಿಬೆಟಿನ್ ವೈಲ್ಡ್ ಆಸ್. ಟಿಬೆಟಿನ್ ವೈಲ್ಡ್ ಆಸ್ಗೂ ಇಂಡಿಯನ್ ವೈಲ್ಡ್ ಆಸ್ಗೂ ಡಿಫರೆನ್ಸ್ ಇದೆ ನಿಮಗೆ. ಬಿಕಾಸ್ ನಾನು ಅವಾಗಲೇ ಹೇಳಿದ್ದೆ, ಇಂಡಿಯನ್ ವೈಲ್ಡ್ ಆಸ್ ಇಟ್ಸ್ ಮೋರ್ ಸ್ಟಿಫ್, ಸ್ವಲ್ಪ ಜಾಸ್ತಿ ಸ್ಟಿಫ್ ಇತ್ತು, ಅದಕ್ಕೆ ಇಷ್ಟು ಫ್ಯಾಟಿ ಇರಲಿಲ್ಲ ಅದು. ಬಟ್ ದಿಸ್ ಇಸ್ ಲಿಟಲ್ ಮೋರ್ ಫ್ಯಾಟಿ ಇನ್ ಕಂಪ್ಯಾರಿಸನ್ ಟು ಇಂಡಿಯನ್ ವೈಲ್ಡ್ ಆಸ್. ಮತ್ತು ನೀವು ಮೇಲ್ಗಡೆ ನೋಡಿದ್ರೆ ಇದು ಆಲ್ಮೋಸ್ಟ್ ಸ್ಟ್ರೈಟ್ ಇತ್ತಿದು, ಬಿಕಾಸ್ ಆಫ್ ಮೋರ್ ಸ್ಟಿಫ್ನೆಸ್ ಇತ್ತು ಅದಕ್ಕೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಕೆಳಗಡೆ ಬೆಂಡ್ ಆಗಿರೋ ಥರ ಕಾಣಿಸುತ್ತೆ ನಮಗೆ. ದ್ಯಾಟ್ ಯು ಕ್ಯಾನ್ ಅಬ್ಸರ್ವ್. ದಿಸ್ ಇಸ್ ವಾಟ್ ಈಸ್ ಬ್ಲ್ಯಾಕ್ ನೆಕ್ಡ್ ಕ್ರೇನ್. ಇದು ವಿಶೇಷತೆ ಇರೋದ್ರಿಂದ ಭಾಳ ಇಂಪಾರ್ಟೆಂಟು, ರೈಟ್. ಅಂದರೆ ಇದು ಮರಿ ಮಾಡೋದಕ್ಕೆ ಆ ರೀಜನ್ನಿಗೆ ಬರುತ್ತೆ. ಇಂಡಿಯಾ, ಚೈನಾ ಆ ರೀಜನ್ನಿಗೆ ಬರುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಲದಾಖ್ ರೀಜನಲ್ಲಿ ಇದು ತನ್ನ ಮರಿ ಮಾಡೋದಕ್ಕೆ, ಶೆಲ್ಟರ್ ತೊಗೊಳ್ಳೋದಕ್ಕೆ ಆ ರೀಜನ್ಗೆ, ಆ ರೀಸನ್ಸ್ಗೋಸ್ಕರ ಇದು ಬರುತ್ತೆ. ಸೊ ಇದು ಬಾರ್ ಹೆಡೆಡ್ ಗೀಸ್. ಸ್ನೋ ಲೆಪಾರ್ಡ್, ಇದೆಲ್ಲ ಇಂಪಾರ್ಟೆಂಟ್ ಆ್ಯನಿಮಲ್. ಹಾಗಾದರೆ ದ ಸ್ಟೇಟ್ ಆ್ಯನಿಮಲ್ ಆಫ್ ಲದಾಖ್ ಯಾವುದು? ಸ್ನೋ ಲೆಪಾರ್ಡ್. ಆಯಿತಾ? ಸೊ 75 ನಾನು ಆವಾಗಲೇ ಹೇಳ್ದಂಗೆ ಇನ್ನು 5 ಎಕ್ಸ್ಟ್ರಾ ಕೊಡ್ತೀನಿ ನಾನು ಆಮೇಲೆ. ನೆಕ್ಸ್ಟು ಸೋಕರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್. ಸೋಕರ್ ಭಾಳ ಇಂಪಾರ್ಟೆಂಟು. ಐ ಕಾಂಪ್ಲೆಕ್ಸ್, ಸ್ಟಾರ್ಸ್ ಪಕ್ಸೋ, ಫ್ರೆಶ್ ವಾಟರ್ ಲೇಕ್ ಆ್ಯಂಡ್ ಸೋಕಾರ್ ಇಟ್ ಸೆಲ್ಫ್. ಆ್ಯಂಡ್ ಅಂದರೆ ಸೋಕಾರ್ ಅಂದರೆ ಏನು ಗೊತ್ತಾ? ಸಾಲ್ಟ್ ಎಫ್ಲೋರಸೆಂಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸಾಲ್ಟ್ ಎಫ್ಲೋರಸೆಂಟ್ಸ್ ಇರೋದ್ರಿಂದ ಅದು ನಮಗೆ ನೋಡೋದಕ್ಕೆ ವೈಟ್ ಕಲರ್ ಕಾಣಿಸುತ್ತೆ. ಸೋಕರ್ ಅಂದರೆ ವೈಟ್ ಅಂತ ಅರ್ಥ ಅಲ್ವಾ? ಇಟ್ ಈಸ್ ಕಾಲ್ಡ್ ಸೋಕರ್ ಮೀನಿಂಗ್ ವೈಟ್ ಲೇಕ್ ಅಂತ. ಸೋಕರ್ ಲೇಕ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ವೈಟ್ ಲೇಕ್. ವೈಟ್ ಕಲರ್ ಯಾಕಿದೆ ಅಂತ ಹೇಳಿದ್ರೆ ಸಾಲ್ಟ್ ಎಫ್ಲೋರಸೆಂಟ್ಸ್ ಏನಾಗುತ್ತೆ, ಅದ್ರ ಮೇಲ್ಗಡೆ ಲೇಯರಲ್ಲಿ ಫೌಂಡ್ ಆಗುತ್ತೆ ಮಾರ್ಜಿನ್ಸ್ ಡ್ಯೂ ಟು ದ ಎವಪರೇಷನ್ ಆಫ್ ಹೈಲಿ ಸಲೈನ್ ವಾಟರ್. ವಾಟರ್ ಸಲೈನ್ ಇದೆ, ಎವಪರೇಷನ್ ಜಾಸ್ತಿ ಆಗುತ್ತೆ, ಸಾಲ್ಟ್ ಮೇಲ್ಗಡೆ ಏನಾಗುತ್ತೆ ಅದು ಕಲೆಕ್ಟ್ ಆಗುತ್ತೆ, ಅದರಿಂದ ಅದು ವೈಟ್ ಕಲರ್ ಕಾಣಿಸುತ್ತೆ. ಅದಕ್ಕೆ ಇದನ್ನು ಸೋಕರ್ ಲೇಕ್ ಅಂತ ಕರೀತಾರೆ. ಸೊ ಸೋಕರ್ ಲೇಕ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬರ್ಬೋದು. ಸೋಕರ್ ಲೇಕ್, ಸುಮೋರಿರಿ ಅಥವಾ ಹೊಕೇರಾ, ಡಿಫರೆಂಟ್. ಜಮ್ಮು ಆ್ಯಂಡ್ ಕಾಶ್ಮೀರು, ನೀವು ಲದಾಖು ಎಲ್ಲದಕ್ಕೂ ಮ್ಯಾಚ್ ಮಾಡಿ ಅಂತ ಕೇಳ್ಬೋದು ನಿಮಗೆ. ಇಟ್ ಈಸ್ ಎ A1 ಕ್ಯಾಟಗರಿ ಇಂಪಾರ್ಟೆಂಟ್ ಬರ್ಡ್ ಏರಿಯಾ. ಇಂಪಾರ್ಟೆಂಟ್ ಬರ್ಡ್ ಏರಿಯಾ, ಇಂಟರ್ನ್ಯಾಷನಲಿ ಇಂಪಾರ್ಟೆಂಟ್ ಬರ್ಡ್ ಏರಿಯಾ. IBA ಅಂತ ಹೇಳಿ ಡಿಕ್ಲೇರ್ ಮಾಡುವಂಥ ಆರ್ಗನೈಸೇಷನ್ ಯಾವುದು? ಯಾವ ಆರ್ಗನೈಸೇಷನ್ನು ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಡಿಕ್ಲೇರ್ ಮಾಡುತ್ತೆ? ರಾಮ್ಸರ್ ಕನ್ವೆನ್ಷನ್ ಶುರು ಮಾಡುವಾಗ 5 ಆರ್ಗನೈಸೇಷನ್ಸ್ ಬರೆದುಬಿಟ್ಟು 6 ಆರ್ಗನೈಸೇಷನ್ಸ್ಗಳು. ಸೊ ಅದರಲ್ಲಿ ಒಂದು ಆರ್ಗನೈಸೇಷನ್ ಈ ರಿಪೋರ್ಟನ್ನು ಅನೌನ್ಸ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ನಾವು ಡಿಫ್ರೆಂಟ್ ವೆಟ್ಲ್ಯಾಂಡ್ಗಳು ಡಿಸ್ಕಸ್ ಮಾಡುವಾಗಲೂ ಹೇಳಿದ್ದೀನಿ. ನಿಮ್ಮ ಬ್ರೈನ್ ತುಂಬ ಶಾರ್ಪ್, ಅದಕ್ಕೆ ಮರೆತು ಬಿಟ್ಟಿದ್ದೀರಿ ನೀವು. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ಸ್ ಯಾರು? IBA ರಿಪೋರ್ಟನ್ನು ಅನೌನ್ಸ್ ಮಾಡೋರು ಯಾರು? ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ಸ್, ಒಂದು NGO ಅಂತ ಹೇಳಿದ್ದೆ ನಾನು ನಿಮಗೆ. ಕೆಳಗಡೆ ಇರೋದನ್ನು ಓದಲ್ಲ ಬಿಡಿ ನೀವು, ಇದೆಯಾ? ಆ್ಯಸ್ ಪರ್ ದ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್, ಅಲ್ಲಿ ಓದಿದ್ರು ಸಿಕ್ಬಿಡ್ತಿತ್ತಲ್ಲ. ದ ಕೀ ಸ್ಟ್ಯಾಕಿಂಗ್ ದ್ಯಾಟ್ ಇಸ್ ದ ಸೆಂಟ್ರಲ್ ಏಷ್ಯನ್ ಫ್ಲೈವೇ. ಅವಲ್ಲಿ ಹೇಳ್ದಂಗೆ ಬ್ಲ್ಯಾಕ್ ನೆಕ್ಡ್ ಕ್ರೈನ್ ಇನ್ ಇಂಡಿಯಾ ಇಲ್ಲಿ ಫೈಂಡ್ ಆಗುತ್ತೆ. ಬ್ಲ್ಯಾಕ್ ನೆಕ್ಡ್ ಕ್ರೈನ್ ಇನ್ ಇಂಡಿಯಾ ಇಸ್ ಸ್ಟೇಟ್ ಬರ್ಡ್ ಆಫ್ ಲದಾಖ್. ಅದು ಗೊತ್ತು ಆಲ್ರೆಡಿ ನಿಮಗೆ. ದಿಸ್ ಇಸ್ ವಾಟ್ ಇಸ್ ದ ಬ್ಲ್ಯಾಕ್ ನೆಕ್ಡ್ ಕ್ರೈನ್.
ನೆಕ್ಸ್ಟ್ ಬರೋದು ವೆಸ್ಟ್ ಬೆಂಗಾಲ್, ಈಸ್ಟ್ ಕಲ್ಕತ್ತಾ ವೆಟ್ಲ್ಯಾಂಡ್ ಅಂತ ಕರಿತೀವಿ ಇದಕ್ಕೆ. ಇದು ಹೆಂಗೆ ಅಂತ ಹೇಳಿದ್ರೆ ಇಟ್ ಇಸ್ ದ ಓನ್ಲಿ ವೆಟ್ಲ್ಯಾಂಡ್ ಇನ್ ಇಂಡಿಯಾ ಸಿಟಿ ವೇಸ್ಟನ್ನು ಪ್ಯೂರಿಫಿಕೇಷನ್ ಮಾಡೋಕ್ಕೆ ಅಂತಲೇ ವೆಟ್ಲ್ಯಾಂಡ್ ಇದೆ. ಸಿಟಿಲಿ ಬರುವಂಥ ವೇಸ್ಟ್ ವಾಟರ್ನ ಪ್ಯೂರಿಫೈ ಮಾಡುವಂಥ ಒಂದು ವೆಟ್ಲ್ಯಾಂಡ್ ಇದು. ಆ್ಯಂಡ್ ದ ಈಸ್ಟ್ ಕಲ್ಕತ್ತಾ ವೆಟ್ಲ್ಯಾಂಡ್ ಆ್ಯಂಡ್ ವೆಟ್ಲ್ಯಾಂಡ್ ಫಾರ್ಮ್ಸ್ ಆನ್ ಅರ್ಬನ್ ಫೆಸಿಲಿಟಿ ಫಾರ್ ಟ್ರೀಟಿಂಗ್ ದ ಸಿಟೀಸ್ ವೇಸ್ಟ್ ವಾಟರ್. ಆ್ಯಂಡ್ ದ ವೆಟ್ಲ್ಯಾಂಡ್ ಪ್ರೊವೈಡ್ 10,500 tons ಆಫ್ ಟೇಬಲ್ ಫಿಶ್ ಎವ್ರಿ ಇಯರ್. ಏನು ಟೇಬಲ್ ಫಿಶ್ ಅಂದರೆ? ವಾಟ್ ಇಸ್ ಟೇಬಲ್ ಫಿಶ್? ಸರ್, ದ ಫಿಶ್, very hot fish on the table is which is ready to eat is the table fish. The fish on the table is table fish, no? Yes or no? ಏನು ಟೇಬಲ್ ಫಿಶ್ ಅಂದರೆ? ವೇಸ್ಟ್. ಹಾಂ, ವಾಟ್ ಇಸ್ ಟೇಬಲ್ ಫಿಶ್? This is what is the East Kolkata wetland. City water purification ಆಗೋದು. What is table fish? It is not table on the fish. It is the fish in the table, not on the table. Aquarium fish. ಟೇಬಲ್ ಫಿಶ್ ಅಂತ ಯಾವುದು ಕರೀತಾರೆ? ಎಕ್ವೇರಿಯಮ್ ಫಿಶ್ಗೆ. ಆನ್ ದ ಟೇಬಲ್, ಇದ್ರ ಮೇಲ್ಗಡೆ ಇದ್ದರೆ ಇಟ್ ಈಸ್ ನಾಟ್ ಟೇಬಲ್ ಫಿಶ್, ಇದ್ರ ಒಳಗಡೆ ಇದ್ದರೆ ಟೇಬಲ್ ಫಿಶ್. ಎಕ್ವೇರಿಯಮಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಆ ಎಲ್ಲ ಫಿಶನ್ನು ಏನಂತ ಕರಿತೀವಿ? ಟೇಬಲ್ ಫಿಶ್ ಅಂತ ಕರಿತೀವಿ. ಅದರಲ್ಲಿ ಸಿಲ್ವರ್ ಕಾರ್ಪ್ ಇದೆಲ್ಲ ಸಿಗುತ್ತೆ, ತಿಲಾಪಿಯಾ, ಮಾರ್ಷ್ ಮಂಗೂಸ್, ಇಂಡಿಯನ್ ಮಂಗೂಸ್, ಸ್ಮಾಲ್ ಇಂಡಿಯನ್ ಮಂಗೂಸ್ ಭಾಳ ಅವಾಗವಾಗ ನ್ಯೂಸಲ್ಲಿ ಇರುತ್ತಿದ್ವು. ಯಾಕೆಂದರೆ ಇದನ್ನು ಸಾಯಿಸ್ತಾರೆ, ಸುಮಾರು 40,000 ಈ ಥರದ್ದು ಅನಿಮಲ್ಸ್ಗಳನ್ನ ಸಾಯಿಸಿ. ಅಂದರೆ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಸಾಯಿಸಬಾರ್ದಂಗೆ. ಇದನ್ನು ಯಾಕೆ ಸಾಯಿಸ್ತಾರೆ ಅಂತ ಹೇಳಿದ್ರೆ ಡಿಫ್ರೆಂಟ್ ರೀಸನ್ಸ್. ಒಂದು ಮೇಯ್ನ್ ಕಿಲ್ಲಿಂಗ್ ಏನಕ್ಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಇಟ್ಸ್ ಹೇರ್. ಇದರ ಏರ್ ಇದೆಯಲ್ಲ, ಈ ಏರಲ್ಲಿ ಬ್ರಷ್ ಮಾಡ್ತಾರೆ. ಯಾವ ಬ್ರಷು? ಪೇಂಟ್ ಮಾಡ್ತಾರಲ್ಲ ಆ ಬ್ರಷ್ ಅಲ್ಲ, ಪೇಂಟ್ ಮಾಡೋ ಬ್ರಷ್ಗೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಇದು ಯಾವ ಬ್ರಷ್ ಅಂತ ಹೇಳಿದ್ರೆ ಮೇಕಪ್ ಬ್ರಷ್. ಮೇಕಪ್ ಬ್ರಷ್ಗೆ, ಅದಕ್ಕೆ ಮೇಕಪ್ ಬ್ರಷ್ಗಳು ಕಾಸ್ಟ್ಲಿ ಇರುತ್ತೆ. 1,000, 5,000, 10,000, 1,00,000 ಗಂಟ ಇದೆ, ಕರೆಕ್ಟಲ್ಲೋ? ಆ ಮೇಕಪ್ ಬ್ರಷ್ಗೆ ಇದರ ಫೆದರ್ಸನ್ನು ಅಂದರೆ ಇದರ ಹೇರ್ಸನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಸತ್ತ ಮೇಲೆ ಅದರ ಮೀಟನ್ನು ಯೂಸ್ ಮಾಡ್ತಾರೆ. ಪಾಮ್ ಸಿವೆಟ್, ಸ್ಮಾಲ್ ಇಂಡಿಯನ್ ಸಿವೆಟ್ ಎಲ್ಲ ಭಾಳ ಇಂಪಾರ್ಟೆಂಟು. ನೆಕ್ಸ್ಟು ಎರಡನೇದು ಕೋಲ್ಕತ್ತಾದಲ್ಲಿ ಸುಂದರ್ಬನ್ ವೆಟ್ಲ್ಯಾಂಡ್. ನಾನು ಹೇಳಿದ್ದೆ ಸುಂದರ್ಬನ್ ಈಸ್ 2 ಸೈಟ್ಗಳು ಯುನೆಸ್ಕೋ ಅಂಡರಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಗಿರೋದು. ಒಂದು ಕೆಲುಡಿಯಾ ನ್ಯಾಷನಲ್ ಪಾರ್ಕ್ ಇನ್ ರಾಜಸ್ಥಾನ್, ಅದು ಒಂದು ರಾಜಸ್ಥಾನದಲ್ಲಿರುವಂಥ ಕೆಲುಡಿಯಾ ನ್ಯಾಷನಲ್ ಪಾರ್ಕು ಏನಂತ ಡಿಕ್ಲೇರ್ ಆಗಿರೋದು? ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಗಿರೋದು. ಎರಡನೇದು ಯಾವುದು? ಸುಂದರ್ಬನ್ಸ್. ನೆನ್ಪಿಟ್ಕೋಬೇಕು ನೀವು. ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ದ ವರ್ಲ್ಡ್. ಗಾಟ್ ಇಟ್? ಅದು ಬಿಟ್ಟರೆ ಗಂಗಾಸ್ ಆ್ಯಂಡ್ ಬ್ರಹ್ಮಪುತ್ರ ಇನ್ ಇಂಡಿಯಾ ಆ್ಯಂಡ್ ದ ಬಾಂಗ್ಲಾದೇಶ್ ಡ್ರೈನ್ಸ್ ದ ವಾಟರ್. ಗಂಗಾ ಬ್ರಹ್ಮಪುತ್ರ ಎರಡೂ ವಾಟರ್ನ ಇಲ್ಲಿಗೆ ಡೌನ್ ಮಾಡುತ್ತೆ. ಗೊತ್ತಲ್ಲ ಅದೆಲ್ಲ ನಿಮಗೆ ಫ್ಯಾಕ್ಚುಯಲ್ಸು? ಗಂಗಾ ರಿವರ್ನ ಏನಂತ ಕರೀತಾರೆ ಬಾಂಗ್ಲಾದೇಶಲ್ಲಿ? ಗಂಗಾ ರಿವರ್ನ ಏನಂತ ಕರೀತಾರೆ? ಲಕ್ಷ್ಮಿ. ಯಾರಪ್ಪ ಲಕ್ಷ್ಮಿ? ಗಂಗಾ ರಿವರ್ನ, ಗಂಗಾ ರಿವರ್ ಇನ್ ಬಾಂಗ್ಲಾದೇಶ್ ಇಸ್ ಕಾಲ್ಡ್ ಪದ್ಮಾ. ಪದ್ಮಾ. ಬ್ರಹ್ಮಪುತ್ರ ಇಸ್ ಕಾಲ್ಡ್ ಜಮುನಾ. ಬ್ರಹ್ಮಪುತ್ರ ಮತ್ತು ಗಂಗಾ ಎರಡೂ ಮೀಟಾಗಿ ಮುಂದಕ್ಕೆ ಕಂಟಿನ್ಯೂ ಮಾಡೋದನ್ನು ಮೇಘನಾ ಅಂತ ಕರೀತಾರೆ. ಆಯಿತಾ? ನೆನ್ಪಿಟ್ಕೋಬೇಕು ನೀವು. ಸೊ ದ ಇಂಡಿಯನ್ ಸುಂದರ್ಬನ್ ಕಾನ್ಸ್ಟಿಟ್ಯೂಟ್ 60% ಆಫ್ ದ ಕಂಟ್ರೀಸ್ ಟೋಟಲ್ ಮ್ಯಾಂಗ್ರೋ ಏರಿಯಾ. ಮ್ಯಾಂಗ್ರೋ ಬಹಳ ಇಂಪಾರ್ಟೆಂಟು, ನಿಮಗೆ ಗೊತ್ತು. 60% ಕವರ್ ಆಗುತ್ತೆ. ಇನ್ಕ್ಲೂಡ್ಸ್ 90% ಆಫ್ ಇಂಡಿಯನ್ ಮ್ಯಾಂಗ್ರೋ ಸ್ಪೀಸೀಸ್. ಡಿಫರೆಂಟ್ ಎಷ್ಟು ಸ್ಪೀಸೀಸ್ ಇದೆ, 90% ಸ್ಪೀಸೀಸ್ ಈ ರೀಜನಲ್ಲೇ ಇದೆ, ಮ್ಯಾಂಗ್ರೋ ಸ್ಪೀಸೀಸ್. ಇದು ಸುಂದರ್ಬನ್ ಡೆಲ್ಟಾ. ಗೊತ್ತಾಯ್ತಲ್ಲ? ಎಲ್ಲ ಇಂಡಿಯಾದಲ್ಲೇ ಎಲ್ಲ, ಮೆಜಾರಿಟಿ ಬಾಂಗ್ಲಾದೇಶಲ್ಲಿದೆ, ಸರ್ಟನ್ ಪೋರ್ಷನ್ ಇಂಡಿಯಾದಲ್ಲಿದೆ. ದ ಸುಂದರ್ಬನ್ ಟೈಗರ್ ರಿಸರ್ವ್ ಭಾಳ ಇಂಪಾರ್ಟೆಂಟು. ರಾಯಲ್ ಬೆಂಗಾಲ್ ಟೈಗರ್ಸ್
ಎಲ್ಲಿ ನೋಡ್ತೀವಿ? ಇಲ್ಲೇ ಸುಂದರ್ಬನ್ನಲ್ಲಿ. ಪಾರ್ಟ್ ಆಫ್ ಇಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಅ ಕ್ರಿಟಿಕಲ್ ಟೈಗರ್ ಹೆಬಿಟಾಟ್ ಅಂಡರ್ ದ ನ್ಯಾಷನಲ್ ಲಾ. ಟೈಗರ್ನ ಕನ್ಸರ್ವೇಷನ್ ಮಾಡೋರು ಯಾರು? ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಒಂದು ಟೈಗರ್ ರಿಸರ್ವನ್ನು ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡೋದು NTCA. NTCA ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಹಾಗಾದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಸ್ಟ್ಯಾಟ್ಯುಟರಿ ಬಾಡಿನ, ನಾನ್ ಸ್ಟ್ಯಾಟ್ಯುಟರಿ ಬಾಡಿನ? ಅಂದರೆ ಕಾನೂನಾತ್ಮಕವಾಗಿ ಸೆಟಪ್ ಆಗಿರೋದಾ ಅಥವಾ ಕಾನೂನನ್ನು ಬಿಟ್ಟು ಅದೇ ರೀತಿ ನಾರ್ಮಲ್ ಆಟೋನಮಸ್ ಬಾಡಿ ಥರ ಇರೋದಾ? ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ವೆದರ್ ಇಟ್ ಇಸ್ ಅ ಸ್ಟ್ಯಾಟ್ಯುಟರಿ ಆರ್ ನಾನ್ ಸ್ಟ್ಯಾಟ್ಯುಟರಿ ಹೇಳಬೇಕು. ಏನು ಪ್ರೂಫ್ ಸ್ಟ್ಯಾಟ್ಯುಟರಿ ಹೇಳೋಕ್ಕೆ? ಹಾಂ, ಸ್ಟ್ಯಾಟ್ಯುಟರಿ ಬಾಡಿ ಕಾನೂನಾತ್ಮಕವಾಗಿ ಆಗಿದ್ದರೆ ಅದಕ್ಕೇನಿರುತ್ತೆ? ಒಂದು ಪವರ್ ಇರುತ್ತೆ, ಒಂದು ಅಧಿಕಾರ ಇರುತ್ತೆ, ಒಂದು ಅಥಾರಿಟಿ ಇರುತ್ತೆ. ಏನಿರುತ್ತೆ? ಅಥಾರಿಟಿ ಇರುತ್ತೆ. ದೆರ್ ಈಸ್ ಅ ಕೀ. ಅಥಾರಿಟಿ ವರ್ಡ್ ಸುಮ್ಮನೆ ಹಾಕಲ್ಲ. ಅಥಾರಿಟಿ ಗೌರ್ನಮೆಂಟಿಂದ ಆಗಬೇಕು. ಗೌರ್ನಮೆಂಟ್ ಪವರ್ ಇರುತ್ತೆ, ಅದರಲ್ಲಿ ಆಥರೈಸ್ ಮಾಡ್ತಾರೆ ಅಂತ ಅರ್ಥ. ಪವರನ್ನು ಚಲಾವಣೆ ಮಾಡ್ತಾರೆ ಅಂತ ಅರ್ಥ. ಸುಮ್ಮನೆ ಯಾವುದೋ ಒಂದು ನಾನ್ ಸ್ಟ್ಯಾಟ್ಯುಟರಿ ಬಾಡಿಗೆ ಅಥಾರಿಟಿ ಅಂತ ಹೆಸರಿಡಲ್ಲ. ಅಥಾರಿಟಿ ಅಂತ ಇಟ್ಟಿದ್ದಾರೆ ಅಂತ ಹೇಳ್ತಾ ಇರೋದು ಕಾನೂನಾತ್ಮಕವಾಗಿ ರಚನೆ ಆಗಿದೆ ಅಂತ ಅರ್ಥ. ಕರೆಕ್ಟ್ ಅಲ್ವ? ಅಲ್ಲಿಗೆ ಯಾವ ಬಾಡಿ ಆಗುತ್ತಿದೋ? ಸ್ಟ್ಯಾಟ್ಯುಟರಿ ಬಾಡಿ. ಕೀ ಯಾವುದು? ಅಥಾರಿಟಿ. ಇದು ಕಲ್ತ್ಕೋಬೇಕು ನೀವು. ಗಾಟ್ ಇಟ್? ಸೊ ಅಂಡ್ ಆಲ್ಸೋ ಟೈಗರ್ ಕನ್ಸರ್ವೇಷನ್ ಲ್ಯಾಂಡ್ಸ್ಕೇಪ್, ಗ್ಲೋಬಲ್ ಇಂಪಾರ್ಟೆನ್ಸ್. ಟೈಗರ್ ಗಾಟ್ ಯುನೀಕ್ ಅಕ್ವಾಟಿಕ್ ಹಂಟಿಂಗ್ ಸ್ಕಿಲ್ಸ್. ಗೊತ್ತಾ ನಿಮಗೆ? ರಾಯಲ್ ಬೆಂಗಾಲ್ ಟೈಗರ್ಸ್ ಆರ್ ವೆರಿ ಫೇಮಸ್ ಫಾರ್ ಕ್ಯಾಚಿಂಗ್ ಫಿಶ್. ಫಿಶನ್ನು ತಿಂದವು, ಅದಕ್ಕೆ ಅಕ್ವಾಟಿಕ್ ಹಂಟಿಂಗ್ ಸ್ಕಿಲ್ಸ್ ಅಂತ ಇರೋದು. ಯು ಕ್ಯಾನ್ ಹ್ಯಾವ್ ಅ ಲುಕ್. ನೀರೊಳಗಡೆ ಸೈಲೆಂಟಾಗಿ ಹೋಗಿ ನೀರೊಳಗಡೆ ಇರುವಂಥ ಆ್ಯನಿಮಲ್ಸ್ಗಳನ್ನ ಕ್ಯಾಚ್ ಮಾಡಿ ತಿಂತವೆ. ದಟ್ ಇಸ್ ವಾಟ್ ಈಸ್ ನೋನ್ ಆಸ್ ವೆರಿ ಫೇಮಸ್ಲಿ ಫಾರ್ ಅಕ್ವಾಟಿಕ್ ಹಂಟಿಂಗ್ ಸ್ಕಿಲ್ಸ್. ಇಟ್ ಬಿಕಮ್ಸ್ ಇನ್ಸ್ಕ್ರೈಬ್ಡ್ ಆಸ್ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ 1987. ಹೇಳಿದೆ ಎರಡೇ ಸೈಟ್ ಇರೋದು ಇಂಪಾರ್ಟೆಂಟು. ಇದರಲ್ಲಿ ಒಂದು ಕೇರಡಿಯೋ ನ್ಯಾಷನಲ್ ಪಾರ್ಕ್ ಇನ್ ರಾಜಸ್ಥಾನ್, ಎರಡನೇದು ಸುಂದರ್ಬನ್. ದ ಏರಿಯಾ ಇಸ್ ನೋನ್ ಫಾರ್ ರಾಯಲ್ ಬೆಂಗಾಲ್ ಟೈಗರ್ಸ್. ದಿಸ್ ಇಸ್ ವಾಟ್ ಇಸ್ ದ ರಾಯಲ್ ಬೆಂಗಾಲ್ ಟೈಗರ್. ಕ್ರಿಟಿಕಲಿ ಎಂಡೇಂಜರ್ಡ್ ನಾರ್ದರ್ನ್ ರಿವರ್ ಥೆರಪಿನ್ ಕೂಡ ಇಲ್ಲಿ ಕಂಡುಬರುತ್ತೆ. IUCN ಪ್ರಕಾರ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಥೆರಪಿನ್. ಥೆರಪಿನ್ ಅಂದರೆ ನೋಡಿದ್ದೀರಾ ನೀವು? ತೋರಿಸ್ತೀನಿ. ದ ಎಂಡೇಂಜರ್ಡ್ ಎರ್ರವಾಡಿ ಡಾಲ್ಫಿನ್. ಎರ್ರವಾಡಿ ಡಾಲ್ಫಿನ್ ಆಲ್ರೆಡಿ ಗೊತ್ತು. ಎರ್ರವಾಡಿ ಅಂದ್ರೇನು? ಇಟ್ಸ್ ಅ ನೇಮ್ ಆಫ್ ಎ ರಿವರ್. ಎಲ್ಲಿ ಬರುತ್ತೆ? ಮಯನ್ಮಾರಲ್ಲಿ. ವೆರಿ ಗುಡ್. ದ ವಲ್ನರಬಲ್ ಫಿಶಿಂಗ್ ಕ್ಯಾಟ್. ಅದು ಬಿಟ್ಟರೆ 2 ಆಫ್ ದ ವರ್ಲ್ಡ್ಸ್ 4 ಹಾರ್ಶೋ ಕ್ರ್ಯಾಬ್. ಹಾರ್ಶೋ ಕ್ರ್ಯಾಬ್ ಇಲ್ಲೆಲ್ಲ ಮಾರ್ತಾ ಇರ್ತಾರೆ ನಮಗೆ. ಕ್ರ್ಯಾಬ್ಸ್, ನಾರ್ಮಲ್ ಕ್ರ್ಯಾಬ್ ಅಲ್ಲ. ಹಾರ್ಶೋ ಕ್ರ್ಯಾಬ್ ಅಂದರೆ ಒಂದು ಸ್ವಲ್ಪ ಮೇಲ್ಗಡೆ ಫ್ಲಾಟರ್ ರೀಜನ್ ಇರುತ್ತೆ. ತೋರಿಸ್ತೀನಿ. ಇಂಡಿಯಾಸ್ 12 ಸ್ಪೀಸೀಸ್ ಆಫ್ ಕಿಂಗ್ ಫಿಶರ್ ಆರ್ ಆಲ್ಸೋ ಫೌಂಡ್ ಹಿಯರ್. ಇದು ನಾರ್ದರ್ನ್ ರಿವರ್ ಥೆರಪಿನ್. ಇದು ಗೊತ್ತಾಯ್ತಾ? ಥೆರಪಿನ್ಸ್ ಅಂದರೆ ಇದು ಟರ್ಟಲ್, ಟಾಟಾಯ್ಸ್ ಎರಡರ ಮಿಕ್ಸ್. ಇದು ಟರ್ಟಲ್ಲು, ಟಾಟಾಯ್ಸು. ಕರೆಕ್ಟ್ ಅಲ್ವ? ಎರಡರ ಮಿಕ್ಸ್ ಅಂದರೆ ಏನಿದು? ಲ್ಯಾಂಡ್ ಮೇಲೆ ಇರುತ್ತೆ, ನೀರಲ್ಲೂ ಇರುತ್ತೆ. ವೆಜ್ಜು ತಿನ್ನುತ್ತೆ, ನಾನ್ ವೆಜ್ಜು ತಿನ್ನುತ್ತೆ. ಎರಡರ ಮಿಕ್ಸ್ ಅಂದರೆ ಅರ್ಥ ಮಾಡ್ಕೋಬೇಕು ನೀವು. ಇದು ಹಾರ್ಶೋ ಕ್ರ್ಯಾಬ್ಸ್. ಎಲ್ಲ ನೋಡಿರ್ತೀರಿ ನೀವು. ಇದು ಎರ್ರವಾಡಿ ಡಾಲ್ಫಿನ್, ಯು ನೋ ಆಲ್ರೆಡಿ. ಇದು ಫಿಶಿಂಗ್ ಕ್ಯಾಟ್, ಸರ್ಚಿಂಗ್ ಫಾರ್ ಫಿಶ್. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ನಾಟ್ ದೇರ್. ಬಟ್ ಒನ್ ಡೇ ಇಟ್ ಡೆಫಿನೆಟ್ಲಿ ಫೈಂಡ್ಸ್. ಬಟ್ ಡೋಂಟ್ ಥಿಂಕ್, ಇಲ್ಲಿ ಕೆಲವರು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್, ಕ್ಯಾಟು ಫಿಶ್ ತಿಂತಾ ಇದೆಯಲ್ಲ, ಫಿಶ್ಶೇ ಕ್ಯಾಟನ್ನು ತಿಂತಾ ಇದೆಯಾ ಅಂತ. ಫಿಶ್ ಇಸ್ ನಾಟ್ ಈಟಿಂಗ್ ದ ಕ್ಯಾಟ್. ಇಟ್ ಇಸ್ ಆ್ಯಕ್ಚುಲಿ ದ ಕ್ಯಾಟ್ ಈಟಿಂಗ್ ದ ಫಿಶ್. ಕರೆಕ್ಟ್? ಈ ಕ್ಯಾಟು ಫಿಶನ್ನು ತಿನ್ನುತ್ತೆ, ಅದಕ್ಕೆ ಫಿಶಿಂಗ್ ಕ್ಯಾಟ್ ಅಂತ ಕರೀತಾರೆ. ಥ್ರೆಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಪ್ರಪೋಸ್ಡ್ ಕೋಲ್ ಫೀಲ್ಡ್ ರಾಂಪಾರ್ ಪವರ್ ಪ್ಲ್ಯಾಂಟ್ ಇನ್ ಬಾಂಗ್ಲಾದೇಶ್. ಇಂಡಿಯಾ ಬಾಂಗ್ಲಾದೇಶ್ಗೆ ತುಂಬ ಸಜೆಷನ್ ಕೊಟ್ಟಿದ್ದಾಯಿತು. ಬಿಕಾಸ್ ಆಫ್ ದ ರಾಂಪಾಲ್ ಪವರ್ ಸ್ಟೇಷನ್ ಇದೆಯಲ್ಲ ಬಾಂಗ್ಲಾದೇಶಲ್ಲಿ, ಅದರಿಂದ ಬರುವಂತಹ ಪೊಲ್ಯೂಟೆಂಟ್ಸಿಂದ ಈ ಸುಂದರ್ಬನ್ ರೀಜನ್ನು ಅಥವಾ ಈ ಎಂಟೈರ್ ವೆಟ್ಲ್ಯಾಂಡ್ ಏನಾಗ್ತಿದೆ, ಹಾಳಾಗ್ತಿದೆ ಅಂತ